Hello everyone, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸೆಪ್ಟ್ ಏನು ಅಂತಂದರೆ, ಇವತ್ತು ನಾವು ಎಕ್ಸಾಮ್ಗೆ ಹೇಗೆ ಓದಬೇಕು, ಏನು ಓದಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಎಲ್ಲರ ಹತ್ರ ಎಲ್ಲ ಬುಕ್ಸ್ ಇರುತ್ತೆ, ಬಟ್ ಹೇಗೆ ಓದಬೇಕು, ಏನನ್ನು ಓದಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಫಸ್ಟ್ ಇವತ್ತು ಸ್ಟ್ರಾಟಜಿ ಮಾಡೋಣ, ಓಕೆನಾ? ಇವತ್ತಿನ ಸ್ಟ್ರಾಟಜಿಲಿ ಫಸ್ಟ್ ತಿಳ್ಕೊಳ್ಳೋಣ ಸಿಲೆಬಸ್ಸಲ್ಲಿ ಏನಿದೆ. ಫಸ್ಟ್ ಎಕ್ಸಾಮ್ಗೆ ಹೇಗೆ ಓದಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ನಮ್ಮ ಸಿಲೆಬಸ್ಸಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಸಿಲೆಬಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಬಿಟ್ರೆ ನಮಗೆ ಓದೋದಕ್ಕೆ ಈಸಿ ಆಗುತ್ತೆ. ನಾವು ಪೇಪರ್ 1 ಆಮೇಲೆ ಟಚ್ ಮಾಡೋಣ. ಫಸ್ಟಿಗೆ ಪೇಪರ್ 2 ಮುಗಿಸ್ಕೊಂಬಿಡೋಣ. ಯಾಕೆಂದರೆ ಪೇಪರ್ 2 ಅಲ್ಲಿರೋದು ಬರೀ 3 ಸಬ್ಜೆಕ್ಟ್ಸು. ಇದನ್ನು ಜನರಲಿ ಕಮ್ಯುನಿಕೇಷನ್ ಪೇಪರ್ ಅಂತ ಕೂಡ ಕರೀತಾರೆ, ಓಕೆನಾ? ಕಮ್ಯುನಿಕೇಷನ್ ಪೇಪರಲ್ಲಿ ಏನಂದರೆ ಫಸ್ಟ್ ಇಂಗ್ಲೀಷು, ಆಮೇಲೆ ಕನ್ನಡ, ಕಂಪ್ಯೂಟರ್. ಯಾರು ಇಂಗ್ಲೀಷ್ ಮೀಡಿಯಮಲ್ಲಿದ್ದೀರೋ ಅವರಿಗೆ ಸ್ವಲ್ಪ ಇಂಗ್ಲೀಷ್ ಈಸಿ ಆಗುತ್ತೆ. ಯಾಕೆ ಅಂದರೆ ಇಂಗ್ಲೀಷ್ ಯಾವ ಥರ ಮಾತಾಡ್ತೀರಾ, ಗ್ರಾಮೆಟಿಕಲಿ ನೀವೇನಾದರೂ ತುಂಬ ಗ್ರಾಮೆಟಿಕಲಿ ಕರೆಕ್ಟಾಗಿ ಮಾತಾಡೋದು ನಿಮ್ಗೆ ಬರ್ತಿತ್ತು ಅಂತಂದರೆ ನಿಮಗೆ ಇಂಗ್ಲೀಷು ಯಾವುದೇ ಥರವಾಗಿ ಟಫ್ ಆಗೋದಾಗಲಿ ಅಥವಾ ಅದರಲ್ಲಿ ರಾಂಗ್ ಆಗಿ ಆನ್ಸರ್ ಮಾಡೋದು ಕಡಿಮೆ ಆಗುತ್ತೆ. ಹಾಗೆ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ಅವರು ಗ್ರಾಮೆಟಿಕಲಿ ಕರೆಕ್ಟಾಗಿ ಮಾತಾಡ್ತಿದ್ರು ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತೆ. ಯಾಕೆ ಮಿಸ್ಟೇಕ್ಸ್ ಆಗುತ್ತೆ ಅಂತಂದರೆ ಕನ್ನಡದಲ್ಲಿರೋ ಗ್ರಾಮರ್ನ ನಾವು ಎವ್ರಿಡೇ ಗ್ರಾಮರ್ ಆಗಿ ಉಪಯೋಗ ಮಾಡೋದಿಲ್ಲ, ಹೌದಾ? ಅದಕ್ಕೆ ಕನ್ನಡಕ್ಕೆ ಸ್ವಲ್ಪ ನೀವು ಸ್ಪೆಸಿಫಿಕ್ ಆಗಿ ಓದ್ಕೋಬೇಕು. ಈಗ SDA ಆಗಿರಬಹುದು, VAO ಆಗಿರ್ಬೋದು, ಎಲ್ಲದರಲ್ಲೂ ನೀವು ಕನ್ನಡ ನೋಡಿರ್ಬೋದು ಎಷ್ಟು ಟಫ್ ಕ್ವೆಶನ್ಸನ್ನು ಕೇಳ್ತಿದ್ದಾರೆ. ಆದ್ದರಿಂದ ಕನ್ನಡ ಸ್ವಲ್ಪ ಡೆಪ್ತಾಗಿ ಓದಿದರೆ ಒಳ್ಳೆಯದು. ಹಾಗೆ ಇನ್ನು ಕಂಪ್ಯೂಟರ್ ಬಂದುಬಿಟ್ಟು ಇದು ಯಾವುದೇ ಎಕ್ಸಾಮ್ ಆದರೂ ಕಂಪ್ಯೂಟರ್ ಕ್ವೆಶನ್ ಸ್ವಲ್ಪ ಟಫ್ ಆಗೇ ಇರುತ್ತೆ. ಯಾಕೆಂದರೆ ಇದ್ರ ಬಗ್ಗೆ ನಾವು ಜಾಸ್ತಿ ಓದಿರೋದಿಲ್ಲ. ಅದಕ್ಕೆ ನಮಗೆ ಕಂಪ್ಯೂಟರ್ ಟಫ್ ಅನಿಸುತ್ತೆ. ನಾನು ಈ ಚಾನಲಲ್ಲಿ ಕಂಪ್ಯೂಟರ್ನ ನಾನು ಹೇಳ್ಕೊಡ್ತೀನಿ ನಿಮಗೆ, ಆಯಿತಾ? ಕಂಪ್ಯೂಟರ್ ಪೂರ್ತಿ ನನ್ನ ಮೇಲೆ ನೀವು ಡಿಪೆಂಡ್ ಆಗಬಹುದು, ಓಕೆನಾ? ಈ ಕಂಪ್ಯೂಟರ್ನ ನಾನು ಮುಗಿಸ್ಕೊಡ್ತೀನಿ. ಕನ್ನಡ ನೀವು ಯಾವುದೋ ಒಂದು ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡ್ತಿದ್ರೆ, ಆಲ್ರೆಡಿ ಆಥರ್ ಬುಕ್ಸ್ ತುಂಬ ಇದೆ, ನಿಮ್ಮ ಹತ್ರ ಯಾವುದಿದೆಯೋ ನಾನು ಸ್ಟ್ರಾಟಜಿ ಕೂಡ ಮುಂದೆ ಹೇಳ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ 1 ಏನಾಗುತ್ತೆ, ಏನಿದೆ ಅಂದರೆ ಇದನ್ನು ಜನರಲಿ GK ಅಂತ ಕರೆಯೋದು. ಅದರಲ್ಲಿ ಜಾಸ್ತಿ ಇರೋದಂದರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟೇ ಜಾಸ್ತಿ ಇರೋದು. ಏನು ಹ್ಯುಮ್ಯಾನಿಟೀಸ್ ಅಂದರೆ ಫಸ್ಟ್ ಬಂದುಬಿಟ್ಟು ಇತಿಹಾಸನ ಹೇಗೆ ಓದಬೇಕು, ಯಾವ ಥರ ಓದಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಇತಿಹಾಸದಲ್ಲಿ ಏನೇನು ಓದಬೇಕು ಅಂದರೆ, ಒಂದು ಭಾರತದ ಇತಿಹಾಸನೂ ಓದಬೇಕು, ಹಾಗೆ ಕರ್ನಾಟಕದ ಇತಿಹಾಸನೂ ಓದಬೇಕು. ಎರಡೂ ಇಂಪಾರ್ಟೆಂಟು, ಓಕೆನಾ? ಒಂದು ಇಂಡಿಯಾದ್ದು ಹಾಗೆ ಕರ್ನಾಟಕದ್ದು ಎರಡು ಇತಿಹಾಸನ ನೀವು ಓದಬೇಕಾಗುತ್ತೆ ಸ್ಪೆಸಿಫಿಕಲಿ. ಇದರಲ್ಲಿ ಮತ್ತೆ ಏನು ಓದಬೇಕಂದ್ರೆ ಇಂಡಿಯಾದ ಇತಿಹಾಸದಲ್ಲಿ 3: ಏನ್ಷಿಯಂಟ್, ಮಿಡಿವಲ್ ಹಾಗೆ ಮಾಡರ್ನ್, ಆಯಿತಾ? ಈ 3 ಇಂಡಿಯಾದಲ್ಲೂ ಓದಬೇಕು, ಹಾಗೆ ಕರ್ನಾಟಕದಲ್ಲೂ 3 ಭಾಗಗಳನ್ನ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅರ್ಥಶಾಸ್ತ್ರ ಈಸ್ ಎಕನಾಮಿಕ್ಸ್ ಬಗ್ಗೆ ನೀವು ನೋಡಿದರೆ ಎಷ್ಟು ಕ್ವೆಶನ್ಸ್ ಬರುತ್ತೆ ಅಂತ. ಇದಂತೂ ಫೇವ್ರೆಟ್ ಸಬ್ಜೆಕ್ಟ್ ಇವ್ರದ್ದು. KA ಅವ್ರದ್ದು ಆಯಿತು ಅಥವಾ KPSC ಅವ್ರದ್ದು ಸಹ ಅರ್ಥಶಾಸ್ತ್ರ ತುಂಬ ಇಂಪಾರ್ಟೆಂಟ್. ಹಾಗಿರೋದ್ರಿಂದ ಆ ಪ್ರಶ್ನೆಗಳನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಭೂಗೋಳಶಾಸ್ತ್ರ ಸಹ ಹಾಗೆ, ಇಂಡಿಯಾದ್ದು ಭೂಗೋಳಶಾಸ್ತ್ರನೂ ಓದ್ಕೋಬೇಕು, ಹಾಗೆ ಕರ್ನಾಟಕದ್ದನ್ನು ಓದ್ಕೋಬೇಕು. ಇವೆರಡನ್ನು ನೀವು ತುಂಬ ಫೋಕಸ್ಡ್ ಆಗಿ ಓದ್ಕೋಬೇಕು, ಓಕೆ? ಈ ನದಿಗಳು ಹಾಗೆ ಮತ್ತು ಮೌಂಟೇನ್ಗಳು, ಅವೆಲ್ಲ ಅರ್ಥಕ್ವೇಕ್ಸ್, ಈ ಥರ ಬರೋ ಎಲ್ಲ ಇಂಪಾರ್ಟೆಂಟ್ ಮೇಜರ್ ಟಾಪಿಕ್ಸನ್ನು ನಾನು ಲಿಸ್ಟ್ ಮಾಡಿಕೊಡ್ತೀನಿ, ಅದನ್ನು ಓದಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸಂವಿಧಾನ. ಇದಂತೂ ಕಾನ್ಸ್ಟಿಟ್ಯೂಷನ್ ಅಂತೂ ನಿಮ್ಮ ಟಂಗ್ ಮೇಲೆ ಇರಬೇಕು, ಆಯಿತಾ? ಅಷ್ಟು ಇಂಪಾರ್ಟೆಂಟ್. ಆರ್ಟಿಕಲ್ ಕೇಳ್ಬೋದು, ಯಾವುದೋ ವಿಧಿಗಳು ಆರ್ಟಿಕಲ್ಸ್ನ ಕೇಳ್ಬೋದು. ಹಾಗೆ ಮತ್ತು ಅದರಲ್ಲಿರುವಂಥ ಯಾವುದೇ ಒಂದು ಪ್ರಶ್ನೆ, ಇವಾಗಲಂತೂ ವೈಸ್ ಪ್ರೆಸಿಡೆಂಟು ತುಂಬ ಹಾಟ್ ಟ್ರೆಂಡಿಂಗ್ ಟಾಪಿಕ್ಕು. ಹಾಗೆ CJI, ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರೋದ್ರಿಂದ ನೀವು ಫೋಕಸ್ಡ್ ಆಗಿ ಸಂವಿಧಾನ ಓದ್ಕೋಬೇಕು. ಇನ್ನು ಬಂದುಬಿಟ್ಟು ವಿಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ ಎರಡು. ನಾನು ಹೇಳೋದೇನೆಂದರೆ ಇದರಲ್ಲಿ ನೀವು ಓದ್ಕೋಬೇಕಾಗಿರೋದು ಒಂದೇ: ಇಸ್ರೋ ಮತ್ತು DRDO, ಹಾಗೆ IISc ಮತ್ತು IITಸಿಂದ ಏನೇನು ಹೊಸದಾಗಿ ಇನೋವೇಷನ್ಸ್ ಆಗಿದೆಯೋ
ಅದನ್ನೆಲ್ಲ ನೀವು ನೆನಪಿಟ್ಕೋಬೇಕು. ಹಾಗೆ ಇವಾಗ ಬಂದಿರೋ ಬಯೋಟೆಕ್ಕಲ್ಲಿ ಏನು ಹೊಸದಾಗಿದೆ, ಬಯೋಟೆಕ್ನಾಲಜಿ ಏನು ಹೊಸದಾಗಿ ಕಂಡುಹಿಡಿದಿದ್ದಾರೆ, ನಮ್ಮ ಇಂಡಿಯಾದವ್ರದ್ದು ಏನಿದೆ, ಆಮೇಲೆ ಯಾರ್ಯಾರಿಗೆ ಯಾವುದ್ಯಾವ್ದು ಪ್ರಶಸ್ತಿ ಸಿಕ್ಕರು, ಆ ಥರ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ನಾನು ಹೇಳೋದು ಮಾತ್ರ, ನೀವು DRDO ಅಲ್ಲಿ ಏನೇನು ಕೇಳ್ತಾರೆ, DRDO ಅಲ್ಲಿ ಯಾವುದ್ಯಾವ್ದು ಮಿಸೈಲ್ಸು, ರಾಕೆಟ್ಸು, ಆಮೇಲೆ ಈ ಥರ ಗನ್ಸು, ಆಮೇಲೆ ಯುದ್ಧ ವಿಮಾನಗಳು, ಇವೆಲ್ಲ ನಾಟ್ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲೇ ಬರೋದು. ಇದನ್ನು ನೀವು ಫೋಕಸ್ಡ್ ಆಗಿ ಓದಿದರೆ ತುಂಬ ಒಳ್ಳೆಯದು. ಓಕೆನಾ? ಇನ್ನು ನೆಕ್ಸ್ಟ್ ಬರೋದು ಮೆಂಟಲ್ ಎಬಿಲಿಟಿ. ನಾನು ಹೇಳ್ಕೊಡೋದು ಒಂದೇ, 10ರಿಂದ 12 ಕ್ವೆಶನ್ ಮೆಂಟಲ್ ಎಬಿಲಿಟಿಯಿಂದ ಬರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಏನು ಗೊತ್ತಾ, ಮೊದಲಿಗೆ ಇದರಲ್ಲಿ 2 ಡಿವೈಡ್ ಮಾಡ್ಕೊಳ್ಳಿ. ಒಂದು ರೀಸನಿಂಗ್, ಇನ್ನೊಂದು ಅರ್ಥಮೆಟಿಕ್ ಅಥವಾ ನೀವು ಮ್ಯಾಥ್ಸ್ ಅಂತ ಕೂಡ ಕರಿಬೋದು. ಇದರಲ್ಲಿ ನೀವು ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ನ. ಓಕೆನಾ? ಇದರಲ್ಲಿ ರೀಸನಿಂಗ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅದೇ ಡೈರೆಕ್ಷನ್ ಪ್ರಾಬ್ಲಮ್ಸು, ಪಿಸ್ಟನ್, ಕ್ಲಾಕು, ಕ್ಯಾಲೆಂಡರು, ಈ ಥರ ಬರುತ್ತೆ. ನೋಡಿ, ಮ್ಯಾಥ್ಸ್ ನಿಮಗೆ ಒಂದು ವೇಳೆ ಬರಲ್ಲ, ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ ಅಂತಂದರೆ ರೀಸನಿಂಗ್ ಆದರೂ ನಿಮಗೆ ಬರಬೇಕು. ಯಾಕೆ ಗೊತ್ತಾ, ರೀಸನಿಂಗ್ ತುಂಬ ಈಸಿ ಇರುತ್ತೆ. ಒಂದು ಸತಿ ನೀವು ಮಾಡಿಬಿಟ್ರೆ ನಿಮಗೆ ಅಷ್ಟೊಂದು ಕಷ್ಟ ಆಗಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀಸನಿಂಗ್ ಮಾಡೋಕ್ಕೆ, ಆದರೆ ನಿಮ್ಮ ಹತ್ರ ಪ್ರಾಕ್ಟೀಸ್ ಇದ್ದರೆ ನೀವು ಆರಾಮಾಗಿ ಮಾಡ್ಕೋಬೋದು. ರೀಸನಿಂಗ್ ಕ್ಲಾಸಸ್ ಬೇಕಂದರೆ ಯು ಕ್ಯಾನ್ ಕಮೆಂಟ್ ಡೌನ್. ಓಕೆ, ಇದು ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನಂದರೆ ಕರೆಂಟ್ ಅಫೇರ್ಸ್ ಎಲ್ಲಿಂದ ಮಾಡಬೇಕು? ನಾನು ಹೇಳೋದೊಂದೇ, ನೀವು ಯಾವುದಾದ್ರೂ ಒಂದು ಮ್ಯಾಗ್ಝಿನನ್ನು ಫಾಲೋ ಮಾಡ್ತಿದ್ರೆ, ಇವಾಗ ತುಂಬ ಜನರು ಮಾಡೋದು ಯಾವುದು ಅಂದರೆ ಸ್ಪರ್ಧಾ ಚೈತ್ರ ಮತ್ತು ಇನ್ನೂ ಯಾವುದ್ಯಾವುದೋ ಮಾಡ್ತಾರೆ ಮ್ಯಾಗ್ಝಿನ್ಸು. ನಿಮಗೆ ಅರಿವು, ಆ ಥರ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇದೆಯೋ ಆ ಮ್ಯಾಗ್ಝಿನ್ನ ಓದಿ. ಅಥವಾ ನೀವೇ ಎವ್ರಿಡೇ ನ್ಯೂಸ್ ಪೇಪರ್ನ ಓದ್ಬಿಟ್ಟು ಅದ್ರ ಮೇಲೆ ನ್ಯೂಸ್ ಪೇಪರ್ ಜೊತೆಗೆ ನೋಟ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ, ಎವ್ರಿಡೇ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನೇ ಓದಿ. ಬೇರೆ ಯಾವುದೇ ಸೋರ್ಸಸ್ನ, ಬೇರೆ ಯಾವುದೇ ಒಂದು ಹೇಳ್ಕೊಡ್ತಾರೆ, ಇವಾಗ ನಾನು ನೋಟ್ಸ್ ಓದಿ, ಆ ಥರ ಓದಿ, ಈ ಥರ ಓದಿ ಅಂತ ಆ ಥರ ಟ್ರ್ಯಾಪ್ಸಿಗೆಲ್ಲ ಬೀಳಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನು ನೋಟ್ಸ್ ಇದೆಯೋ ಅದನ್ನು ಫೋಕಸ್ ಮಾಡಿ. ಯಾಕೆಂದರೆ ಎಲ್ಲ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಕೊಡೋ ನೋಟ್ಸನ್ನು ತುಂಬ ಜನ ತೊಗೊಂಡಿರ್ತಾರೆ, ತುಂಬ ಜನ ಓದ್ತಿರ್ತಾರೆ. ಅದರಲ್ಲಿ ನೀವೇನು ಸ್ಪೆಷಲಾಗಿ ಮಾಡಿದ್ದೀರಾ, ನಿಮ್ಮ ಹತ್ರ ಏನು ಸ್ಪೆಸಿಫಿಕ್ ಆಗಿರೋ ನೋಟ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್. ಆದ್ದರಿಂದ ಕರೆಂಟ್ ಅಫೇರ್ಸ್ ಆದಷ್ಟು ನಿಮ್ಮ ನೋಟ್ಸ್ ಅಥವಾ ಸ್ವಂತ ನೋಟ್ಸನ್ನು ಓದಿ. ಓಕೆನಾ? ಬೇರೆಯವ್ರ ಮೇಲೆ ಕರೆಂಟ್ ಅಫೇರ್ಸ್ಗೆ ಡಿಪೆಂಡ್ ಆಗಬಾರ್ದು. ಓಕೆನಾ? ಇದು ಕರೆಂಟ್ ಅಫೇರ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಸ್ಟ್ರಾಟಜಿ ಹೆಂಗೆ ಮಾಡೋದು? ಸ್ಟ್ರಾಟಜಿಲಿ ಇದಿಷ್ಟನ್ನು ನೀವು ಫಾಲೋ ಮಾಡಿದರೆ ಇದೇ ಸ್ಟ್ರಾಟಜಿ. ಏನಂದರೆ, ಫಸ್ಟಿಗೆ ಹೇಳ್ತೀನಿ, PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂತ ಅರ್ಥ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂದರೆ ಅದು ನೀವು ಇವಾಗ ಫಾಲೋ ಮಾಡಬೇಕಾಗಿದ್ದು KA ಮತ್ತು KPSC ನಡೆಸಿರೋವಂಥ ಗ್ರೂಪ್ ಸಿ ಕ್ವೆಶನ್ ಪೇಪರ್ಸನ್ನು ಎಲ್ಲನೂ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದರೆ ನಿಮ್ಮದು PYQ ಸೆಕ್ಷನ್ ಮುಗೀತು ಅಂತ ಅರ್ಥ. ಯಾಕೆ ನಾವು PYQsನ ಸಾಲ್ವ್ ಮಾಡಬೇಕು ಅಂದರೆ, ಅದರಲ್ಲಿ ಯಾವ ಥರ ಕ್ವೆಶನ್ ಕೇಳ್ತಾರೆ ಅನ್ನೋ ಶೈಲಿ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ರೆ ನಮಗೆ ಕ್ವೆಶನ್ ಪೇಪರಲ್ಲಿ ಶಾಕ್ ಆಗೋದಿಲ್ಲ. ಅಂದರೆ ಇವಾಗ ಒಂದು ಸತಿ ನಾವು PYQ ಸಾಲ್ವ್ ಮಾಡಿದ್ರೆ ಯಾವ ಥರ ಕ್ವೆಶನ್ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಎಕ್ಸಾಮ್ ಹಾಲಲ್ಲಿ ಹೋಗಿ ಸರ್ಪ್ರೈಸ್ ಅನ್ನೋ ಥರ ಇರಲ್ಲ. ಆಲ್ರೆಡಿ ನಾವು ಈ ಥರ ಕ್ವೆಶನ್ಸನ್ನು ಸಾಲ್ವ್ ಮಾಡಿಬಿಟ್ಟಿರ್ತೀವಿ. ಸೊ ನಮಗೆ ಆ ಕ್ವೆಶನ್ ಪೇಪರ್ ಅಡಾಪ್ಟೆಬಿಲಿಟಿ ಬರಬೇಕು ಅಂದರೆ PYQs ತುಂಬ ಇಂಪಾರ್ಟೆಂಟ್. ಆಯಿತಾ? ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮ್ಯಾಗ್ಝಿನ್ ಅಂದರೆ ಏನು? ನಾವು ಯಾವುದು ಮ್ಯಾಗ್ಝಿನ್ನ ಒಂದು ಕರೆಂಟ್ ಅಫೇರ್ಸ್ಗೋಸ್ಕರ ಫಾಲೋ ಮಾಡ್ತಿದ್ದೀವೋ ಆ ಮ್ಯಾಗ್ಝಿನನ್ನು ನಾವು ಮೇಲೆ ಓದ್ತಾ ಇದ್ದರೆ ಒಂದಕ್ಕೆ ಸ್ಟಿಕ್ ಆಗಬೇಕು. ನಾನು ಹೇಳೋದು ಒಂದೇ ಮ್ಯಾಗ್ಝಿನ್ ಓದಬೇಕು. ಇವತ್ತು ನಾನು ಓದ್ತಿರೋದು ಇವಾಗ ಸ್ಪರ್ಧಾ ಚೈತ್ರ ಓದ್ತಿದ್ದೀನಿ, ಯಾರೋ ಬಂದು ಇನ್ನೂ ಒಂದು ಹೇಳಿದರು, ಅರಿವು ಓದಿ ಅಂತ ಹೇಳಿದರು.
ಅವ್ರು ಹೇಳಿದ್ದಾರೆ ಅಂತ ಮತ್ತು ನಾನು ಇದನ್ನು ಓದಬೇಕಾ? ಇನ್ನೊಬ್ಬರು ಬಂದು XYZ ಮ್ಯಾಗ್ಝಿನ್ ಬೇಕು ನನಗೆ, ಅದನ್ನು ಓದ್ತಿದ್ದೀನಿ, ಅದು ಬೇಕಾ ನನಗೆ? ಇಲ್ಲ. ಎಲ್ಲದರಲ್ಲೂ ಒಂದು ಮಂತಿನ ಕಂಟೆಂಟ್ ಸೇಮೇ ಇರುತ್ತೆ. ಅವ್ರವ್ರ ಒಂದು ಬೇರೆ ಬೇರೆ ನಾಲೆಜ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ, ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಓದಬೇಕಾಗಿರೋದು ಒಂದು ಮ್ಯಾಗ್ಝಿನ್ ಯಾವುದಾದ್ರೂ ತೊಗೊಳ್ಳಿ. ಐ ಆಮ್ ನಾಟ್ ಸ್ಪೆಸಿಫಿಕಲಿ ಟೆಲ್ಲಿಂಗ್ ಇದನ್ನೇ ಓದಿ, ಇದೇ ಕೋಚಿಂಗಿನ ನೋಟ್ಸ್ ಓದಿ ಅಂತ ಹೇಳ್ತಿಲ್ಲ. ನಿಮಗೆ ಯಾವ್ದು ಇಷ್ಟನೋ ಆ ಮ್ಯಾಗ್ಝಿನ್, ಬಟ್ ಒಂದೇ ಓದಿ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಥ್ಸ್. ಈ ಮ್ಯಾಥ್ಸ್ ಅಂತ ನಾನು ಯಾಕೆ ಬರೆದಿದ್ದೀನಿ ಅಂದರೆ, ಯಾರು ಮ್ಯಾಥ್ಸ್ ಅಂದರೆ ಆಗೇ ಬರೋದಿಲ್ಲ ನನಗೆ ಓದೋಕ್ಕೆ ಆಗಲ್ಲ, ನನಗೆ ಸಾಲ್ವ್ ಮಾಡೋಕ್ಕೆ ಬರಲ್ಲ, ಒಂದು ಕ್ವಶನು ನನ್ನ ಹತ್ರ ಮಾಡೋಕ್ಕೆ ಆಗಲ್ಲ ಅನ್ನೋರು ಇರ್ತಾರಲ್ಲ, ಅವ್ರು ಏನು ಮಾಡಬೇಕು ಅಂದರೆ ಇವತ್ತಿಂದಾನೆ, ನೋಟಿಫಿಕೇಷನ್ ಆಲ್ರೆಡಿ ಆಗಿದೆ, ಇವತ್ತಿಂದಾನೆ ಡೈಲಿ 1 ಅವರ್ ನೀವು ಹಳೆ ಮ್ಯಾಥ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ, ಆಯಿತಾ? ಇವಾಗಲೇ ನೀವು ಜಸ್ಟ್ ಇಂಟರ್ನೆಟಲ್ಲಿ ಹೊಡೆದ್ರೆ ಸಾಕು, ಮ್ಯಾಥ್ಸ್ ಫಾರ್ ಗ್ರೂಪ್ ಸಿ ಅಂತ ಹೊಡೆದ್ಬಿಟ್ರೆ ನಿಮಗೆ ಕ್ವೆಶನ್ಸ್ ಬಂದೇ ಬರುತ್ತೆ. ಎವ್ರಿ ಡೇ ಬರೀ 1 ಅವರ್ ನೀವು ಓದಿದರೆ, ಮ್ಯಾಥ್ಸ್ ಓದಿದರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಅಹೆಡ್ ಏನು ಮಾಡಬೇಕು, ಒಂದು ಸ್ಟೆಪ್ ಅಹೆಡ್ ಎಲ್ಲರಿಗಿಂತ ಮುಂದೆ ನಾನು ಹೋಗಬೇಕಂದ್ರೆ ಏನು ಮಾಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ಸ್ ಅಂದರೆ ಯಾವುದು? SSC, RRB, ಈ ಥರ ಇನ್ನೂ ತುಂಬ ಎಕ್ಸಾಮ್ಸ್ ಇದೆ. ಬಟ್ ಮೇನ್ಲಿ GK ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಫಾಲೋ ಮಾಡಬೇಕಾಗಿದ್ದು SSC, RRB. ಇವುಗಳ ಕ್ವೆಶನ್ ಪೇಪರ್ ಹೆಂಗೆ ಅಂದರೆ, ಇವರು ಅಲ್ಟಿಮೇಟ್ ಲೆವೆಲ್ GKನ ಕ್ವೆಶನ್ ಕೇಳ್ತಾ ಇರ್ತಾರೆ. ಈ ಥರ ಕ್ವೆಶನ್ ನಮ್ಮಲ್ಲಿ ಇಲ್ಲಿ ರಿಪೀಟ್ ಆಗೋ ಸಂಭವಗಳು ಇದೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ನೀವು ಮಾಡಿಬಿಟ್ರೆ ನಿಮ್ಮ GK ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಇನ್ ದ ಸೆನ್ಸ್ ಡೆಪ್ತಲ್ಲಿ ಏನೇ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡೋ ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಆದ್ದರಿಂದ ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ಸ್ ಇಂಪಾರ್ಟೆಂಟ್. ಇನ್ನು ಲಾಸ್ಟ್ ಸ್ಟೆಪ್ ಯಾವುದು ಅಂದರೆ, ನಾವು ಕೂತ್ಕೊಂಡು ದಿನಾ ಹತ್ತತ್ತು ಬುಕ್ಸನ್ನೇ ಮುಗಿಸ್ಬಿಡ್ತೀವಿ, ಆಯಿತಾ? ಆದರೆ ನಾವು ರಿವೈಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಅದು ಇವತ್ತು ಓದಿರ್ತೀರಾ, ಬಟ್ ನೆಕ್ಸ್ಟ್ 10 ಡೇಸ್ ಆದಮೇಲೆ ಮರ್ತೋಗುತ್ತೆ ಎಲ್ಲ. ಇದ್ಯಾವ ಥರ ಮಾರ್ಕರ್ ಹೋಗ್ತಿದೆಯೋ ಆ ಥರ ನೀವು ಓದಿದ್ದು ಮರ್ತೋಗುತ್ತೆ. ಆದ್ದರಿಂದ ರಿವಿಷನ್ ತುಂಬಾ ಇಂಪಾರ್ಟೆಂಟ್, ಹೌದಾ? ನೀವು ಎವ್ರಿ 10 ಡೇಸ್ ಆದರೂ ಮಾಡಿ, 1 ವೀಕಿಗಾದರೂ ಮಾಡಿ, ಯಾವಾಗ ಮಾಡ್ತಿರೋ ಅದು ನಿಮಗೆ ಬಿಟ್ಟದ್ದು. ಬಟ್ ನೀವು ರಿವಿಷನ್ ಮಾಡಲೇಬೇಕು. ಏನು ಓದ್ತೀರಾ? ಮ್ಯಾಗ್ಝಿನ್ ಓದ್ತೀರಾ? ಒಂದು ವಾರ ಬಿಟ್ಟು ಮತ್ತೆ ರಿವಿಷನ್ ಮಾಡಿ. ಇದು ಮ್ಯಾಥ್ಸ್ ಅಂತೂ ನಾನು ಎವ್ರಿ ಡೇ ಮಾಡೋಕ್ಕೆ ಹೇಳಿದ್ದೀನಿ. PYQs 1-2 ಸತಿ ಸಾಲ್ವ್ ಮಾಡಿಬಿಟ್ರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರ. ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ಸು 1-2 ಸತಿ ಸಾಲ್ವ್ ಮಾಡಿಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತೀರ. ಬಟ್ ಇದು ಮೇಲೆ ಓದಿದ್ರಲ್ಲ, ಇವೆಲ್ಲ ಭೂಗೋಳ, ಸಂವಿಧಾನ, ವಿಜ್ಞಾನ, ಇವೆಲ್ಲ ನೀವು ರಿವಿಷನ್ ಮಾಡಿಲ್ಲ ಅಂದರೆ ಹೋಗ್ಬಿಡುತ್ತೆ. ಐ ಥಿಂಕ್ ನಿಮಗೆ ಸ್ಟ್ರಾಟಜಿ ಅಂದರೆ ಈ ರಣನೀತಿ ಎಕ್ಸಾಮನ್ನು ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ. ಇದರಿಂದ ಏನಾದರೂ ಕ್ವೆಶನ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಂಗೆ ಕೇಳ್ಬೋದು, ಅಥವಾ ನಿಮ್ಗೆ ಯಾವುದಾದ್ರ ಬಗ್ಗೆ ಆದರೂ ಯಾವ ಸೋರ್ಸ್ ಓದಬೇಕು ಅಂತ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕೇಳ್ಬೋದು. ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಏನಾದರೂ ನಾನು ಇಂಪ್ರೂವ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಯಾರಿಗೆ ವಿಡಿಯೋ ಯೂಸ್ ಆಗುತ್ತೋ ಅವರಿಗೆ ಶೇರ್ ಮಾಡಿ, ಹಾಗೂ ಇಷ್ಟ ಆಗಿರೋ ಲೈಕ್ ಕೂಡ ಮಾಡಿ. ಬಾಯ್ ಬಾಯ್.